ಇವತ್ತು ಸ್ಪೆಷಲ್ ಆಗಿರೋ ಚಿಕನ್ ಚಾಪ್ಸ್ನ ಹೇಗೆ ಮಾಡೋದು. ಇದು ಚಿಕನ್ ಚಾಪ್ಸು ಅನ್ನೋಕ್ಕೂ ಹೇಳೋಕ್ಕಾಗಲ್ಲ, ಚಿಕನ್ ಗೊಜ್ಜು ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಸಾಂಬಾರು ಟೈಪು ಅಲ್ಲ, ಗೊಜ್ಜು ಟೈಪು ಅಲ್ಲ, ಚಪಾತಿ ಮತ್ತು ರೈಸ್ಗೆ ತಿನ್ಬೋದು. ಆ ಥರ ಆಗಿರೋವಂತಹ ಒಂದು ಚಿಕನ್ ಚಾಪ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಮನೇಲಿ ಚಿಕನ್ ತಂದಾಗ ಈ ಥರ ಟ್ರೈ ಮಾಡ್ಬೋದು. ಹಾಗಾದರೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರವಾ. ಈ ರೆಸಿಪಿ ಮಾಡಲು ಸಾಮಗ್ರಿಗಳನ್ನ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ 1.5 kg ಅಷ್ಟು ಚಿಕನ್ ಐತೆ. ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಒಂಚೂರು ಅಚ್ಕಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಹಾಗೆ ಮಾಡ್ತೀನಿ. ಇಲ್ಲಿ 1.5 kg ಅಷ್ಟು ಚಿಕನ್ ಐತೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು ಇವಾಗ ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 3 ಈರುಳ್ಳಿ ಸಣ್ಣ ಗಾತ್ರದ್ದು ತೊಗೊಂಡಿದ್ದೀನಿ. ಇದು ರುಬ್ಕೊಳ್ಳೋಕ್ಕೂ ಬೇಕು, ಹಾಗೆಯೇ ಒಗ್ಗರಣೆಗೂ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ನೀವು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ನೀವು ಖಾರ ಬೇಡ ಅಂತಂದರೆ ಸ್ವಲ್ಪ ಕಮ್ಮಿ ತೊಗೋಬೋದು. ಹಾಗೆ ಇಲ್ಲಿ ಕಾಳು ಮೆಣಸು ಅಥವಾ ಕರಿಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಈ ಕೊಬ್ಬರಿ ನಿಮಗೆ ಆಪ್ಷನಲ್ಲು. ನೀವು ರೈಸು ಅಥವಾ ಚಪಾತಿ ಮಾಡ್ಕೋಬೇಕು ಅಂತಂದರೆ ಮಾತ್ರ ಇದನ್ನು ಕಾಯಿನ ಹಾಕೊಂಡು ರುಬ್ಕೊಳ್ಳಿ. ಇಲ್ಲ ಬೇಡ ಅಂತಂದರೆ ನೀವು ಕಾಯಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಚಪಾತಿ ಮಾಡ್ತಾ ಇರೋದ್ರಿಂದ ನಾನು ಕಾಯಿನ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಬೇಕು. ಇದನ್ನು ನಾನು ಮನೇಲೆ ಮಾಡ್ಕೊಂಡಿರೋದು, ನೀವು ಅಂಗಡಿಯಿಂದ ಬೇಕಾದರೂ ತೊಗೋಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಚಕ್ಕೆ. ಇದು ಚಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನನ್ನ ಮನೆಗೆ. ಇದನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಾಕೊತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಮುಂಚೆಗೆ ಹೇಳ್ತೀನಿ ಅಲ್ವಾ, ನಾನು ಮನೇಲೆ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಅಂಗಡಿಯಿಂದ ಯಾವುದೇ ತರೋದಿಲ್ಲ. ಇದು ಮನೇಲೆ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಸ್ವಲ್ಪ ಇದು ಕಸ್ತೂರಿ ಮೇಥಿ ಬೇಕು. ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದು ಹಾಕೋದ್ರಿಂದ ಒಂಚೂರು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ, ಇಷ್ಟು ಬೇಕು ಚಿಕನ್ ಚಾಪ್ಸ್ನ ಮಾಡೋಕ್ಕೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ ರುಬ್ಕೊಳ್ಳೋಕ್ಕೆ. ನೋಡಿ, ಈ ಕಾಳು ಮೆಣಸನ್ನ ಹಾಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳಿ. ಕೊಬ್ಬರಿ, ಕಾಯಿ ತುರಿ, ಇದನ್ನು ಹಾಕೊತಾ ಇದ್ದೀನಿ. ಇದು ಬೇಡ ಅಂತಂದರೆ ಗೊಜ್ಜು ಥರ ಬೇಡ, ಸ್ವಲ್ಪ ಡ್ರೈ ಇರಲಿ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಇದನ್ನು ಹಾಕೊತಾ ಇಲ್ಲ, ಏನಪ್ಪ ಅಂತಂದರೆ ಧನಿಯಾ ಪೌಡ್ರನ್ನ ಹಾಕೊತಾ ಇಲ್ಲ. ಇದನ್ನು ನಾನು ಸ್ವಲ್ಪ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿಬಿಟ್ಟು ಹಾಕೊತೀನಿ. ಇದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದನ್ನು ಯಾರು ಹೇಳ್ಕೊಟ್ಟಿರೋದಿಲ್ಲ. ನಾನು ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಕೊತೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹೆರಳೆಯಲ್ಲಿ ಹಾಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಒಂದು ಬಾಣಲೆನ ಇಟ್ಕೊಂಡು ಧನಿಯಾ ಪೌಡ್ರನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ತುಂಬ ಕೊಪ್ಪು ಆಗೋ ತನಕ ಹುರ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಸ್ಟವ್ನ ಹುರ್ಕೋಬೇಕು. ಇದನ್ನು ನೋಡಿ, ಇವಾಗ ಇದು ಆಗೈತೆ. ಇದನ್ನು ತೊಗೊತೀನಿ. ಇವಾಗ ಒಂದು ಕುಕ್ಕರ್ನ ತೊಗೊಳ್ಳಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಬಾಡಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತೀನಿ. ಒಂದು 2-4 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ. ಓಕೆ, ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗೈತೆ. ಇವಾಗ ನಾನು ಸ್ವಲ್ಪ ಟೊಮೊಟೊನ ಆಡಿಸ್ಕೊಂಡು ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಇಲ್ಲಿ ಹಾಕ್ಕೊತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಾದಮೇಲೆ ಕಸ್ತೂರಿ ಮೇಥಿನ ಹಾಕ್ತೀನಿ ಇದಕ್ಕೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಒಂದು 2 ನಿಮಿಷ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ವ ನಾವು, ಅದನ್ನು ಇದಕ್ಕೀಗ ಹಾಕ್ಕೊತೀನಿ. ಚಿಕನ್ನ ನೀಟಾಗಿ ತೊಳ್ಕೊಳ್ಳಿ. ಚಿಕನ್ನ ಒಂದು 2-3 ಸಲ ಚಿಕನ್ನ ನೀಟಾಗಿ ತೊಳ್ಕೊಳ್ಳಿ.
ಚಿಕನ್ನ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀನಿ, ಏನಕ್ಕೆ ಅಂತಂದರೆ ವೀಡಿಯೋ ಲಾಂಗ್ ಆದರೆ ಯಾರೂ ನೋಡಲ್ಲ. ನೀವು ಸ್ವಲ್ಪ ಅದು ಬೈತಿರುತ್ತಲ್ವ ಆವಾಗ ಹಾಕ್ಕೊಳ್ಳಿ. ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಎಲ್ಲನೂ ಮಾಂಸಕ್ಕೆ ಹಿಡಿಬೇಕು. ಈರುಳ್ಳಿ, ಟೊಮೊಟೊ ಹಣ್ಣೊಂದು ಮತ್ತು ನಾವು ಕಸ್ತೂರಿ ಮೇಥಿ ಹಾಕಿರ್ತೀವಲ್ವ ಅದು ಎಲ್ಲ ಚೆನ್ನಾಗಿ ಹಿಡೀಲಿ. ಇವಾಗ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಂಗೆ ಬಿಡ್ತೀನಿ. ನಾನು ವಿಶಾಲ್ ಏನು ಹಾಕಲ್ಲ, ಹಂಗೆ ಬಿಡ್ತೀನಿ. ಅದು ಇವಾಗ ಈ ಥರ ಆಗಿರುತ್ತೆ ನೋಡ್ಬೋದು ನೀವು. ಸ್ವಲ್ಪ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನೇ ಇದಕ್ಕೆ ನಾನು ಸೇರಿಸ್ಕೊತೀನಿ. ಮಸಾಲಾನ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳುವಾಗಿರಲಿ ಅಂದರೆ ನೀರನ್ನ ಸೇರಿಸ್ಕೋಬೋದು. ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ವ ಧನಿಯಾ ಪೌಡ್ರು, ಅದನ್ನು ಸೇರಿಸ್ಕೊತೀನಿ. ಧನಿಯಾ ಪೌಡ್ರನ್ನ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಚಿಕನ್ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರಲಿ ಅಂತ ಹೇಳಿ ಈ ಥರ ಮಾಡ್ಕೊತೀನಿ. ಒಂದೊಂದು ಸಲ ಯಾವಾಗಲೂ ಒಂದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲಲ್ವ. ಹಾಗಾಗಿ ನಾನು ಈ ಹಿಂದೆ ವಿಡಿಯೋದಲ್ಲಿ ಒಂಥರ ಚಿಕನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇದು ಚಿಲ್ಲಿ ಚಿಕನ್ ಚಾಪ್ಸ್. ಇದಕ್ಕೆ ಯಾವುದೇ ನಾನು ಹೊಣಮೆಣ್ಸಿಕಾಯಿ ಹಾಕಿಲ್ಲ, ಅಚ್ಕಾರದ ಪುಡಿ ಹಾಕಿಲ್ಲ, ಮತ್ತು ಅಂಗಡಿಯಿಂದ ತರುವಂತಹ ಯಾವುದೇ ಸ್ಪೈಸಿ ಮಸಾಲಾನ ನಾನು ಏನೂ ಬಳಸಿಲ್ಲ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಾನು ಈ ರೆಸಿಪಿನ ಮಾಡ್ತಿರೋದು. ಲಾಸ್ಟ್ಗೆ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ರುಚಿ ನೋಡಿಕೊಂಡು ನೀವು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ಮುಂಚೆಗೂ ನಾವು ಉಪ್ಪನ್ನ ಹಾಕಿರ್ತಿದ್ದೀವಲ್ವ, ಹಾಗಾಗಿ ಇದನ್ನು ಎಲ್ಲನೂ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ವಿಷಲ್ ತೊಗೊಳ್ಳಿ ಸಾಕು. ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ, ಬೆಂದಿರುತ್ತೆ ಚಿಕನ್ನು. ಏನಕ್ಕೆ ಅಂದರೆ ನಾವು ಆವಾಗ ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಕೊಂಡಿರ್ತೀವಲ್ವ, ಹಾಗಾಗಿ ನೋಡಿ. ಇವಾಗ ಇಲ್ಲಿ ಚಿಲ್ಲಿ ಚಿಕನ್ ಚಾಪ್ಸ್ ರೆಡಿ ಆಗೈತೆ. ಇದನ್ನು ಇವಾಗ ನಾನು ಸರ್ವ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಅಡುಗೆ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.